ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈ ವಿಚಾರ ಅವರ ಆಪ್ತ ಗೆಳೆಯರಿಗೆ ತುಂಬ ನೋವಿನ ಸಂಗತಿಯಾಗಿತ್ತು. ಸದ್ಯಕ್ಕೆ ನಮ್ಮ ಜೊತೆ ಧರ್ಮಕೀರ್ತಿ ರಾಜ್ ಅವರು ಇದ್ದಾರೆ. ಯಾಕಂದರೆ ದರ್ಶನ್ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದರು ಮತ್ತು ಅವರ ಸಿನಿಮಾಗಳಲ್ಲಿ ನಟಿಸಿದಂಥವರು. ಬನ್ನಿ ಮಾತಾಡ್ಸೋಣ. ಧರ್ಮಕೀರ್ತಿ ಅವರೇ, ದರ್ಶನ್ ಅವರು ಈ ಒಂದು ಪರಿಸ್ಥಿತಿ, ಈ ಒಂದು ಸುದ್ದಿ ಕೇಳಿದಾಗ ನಿಮ್ಗೆ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಆ ವಿಚಾರ? ಸರ್, ಮೊದಲನೇದಾಗಿ ಹೇಳ್ಬೇಕಂದ್ರೆ ಚಿತ್ರರಂಗ ಬರೋಕ್ಕಿಂತ ಮುಂಚೆ ನಾನು ಅವ್ರ ದೊಡ್ಡ ಫ್ಯಾನ್ ಆ್ಯಕ್ಚುಲಿ. ಆ್ಯಂಡ್ ಅವ್ರ ಮನೆ ಊಟ ಮಾಡಿದ್ದೀನಿ. ವಿಜಯಕ್ಕ ಆಗಿರ್ಬೋದು, ಅವರಾಗಿರ್ಬೋದು, ಹೊಟ್ಟೆ ತುಂಬ ಊಟ ಮಾಡಿ ಕೊಟ್ಟಿದ್ದಾರೆ ನನಗೆ. ಸೊ ಅವ್ರ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವನಲ್ಲ. ಬಟ್ ಆದರೂ ಎಲ್ಲೋ ಒಂದು ಕಡೆ ಇದೆಲ್ಲ ಆಗಬಾರ್ದಿತ್ತು. ಏನೋ ಬೇಜಾರಾಗುತ್ತೆ ಇದೆಲ್ಲ ಆಗಿರೋದು. ಖಂಡಿತ ನೋವಾಗುತ್ತೆ. ಯಾಕೆಂದರೆ ಚೆನ್ನಾಗಿದ್ದರು, ಎಲ್ಲ ಚೆನ್ನಾಗಿದ್ದಿದ್ದಾಗ ಸಡನ್ನಾಗಿ ಈ ಥರ ಆದಾಗ ತುಂಬ ಬೇಜಾರಾಗುತ್ತೆ. ಆ್ಯಂಡ್ ಮತ್ತೆ ನೋಡಬೇಕಂದ್ರೆ ಪೊಲೀಸವರು ಅವ್ರು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವಾಗ ಕೋರ್ಟಲ್ಲಿದೆ. ಸೊ ಕಾನೂನು ಯಾವ ಥರ ಒಂದು ರೀತಿಯಲ್ಲಿ ಏನೇನು ಆಗಬೇಕು ಅದು ಆಗುತ್ತೆ. ನ್ಯಾಯಾಲಯಕ್ಕೆ ನಾವು ಯಾವತ್ತೂ ತಲೆ ಬಾಗಲೇಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಅವರನ್ನು ನೀವು ನೋಡಿರೋ ಹಂತದಲ್ಲಿ ನೋಡೋದಾದರೆ ಈ ಥರದೊಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ ಅಂತ ಅನ್ಸುತ್ತಾ ನಿಮಗೆ ಅಂತ ಅಂದ್ಬಿಟ್ಟು? ಯಾಕಂದರೆ ಅವರು ಕೋಪ ಅನ್ನೋದು ಬಿಟ್ಟು ಈ ಥರದ್ದೆಲ್ಲ ಒಂದು ಚಟುವಟಿಕೆ ಇರ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ ಸರ್, ಅದು ಟಿ ವಿನಲ್ಲಿ ನೀವೇನು ತೋರಿಸ್ತಾ ಇರೋ ನನಗೂ ಅಷ್ಟೇ ಗೊತ್ತಿರೋದು. ಸೊ ಅದ್ರ ಮೇಲೆ ಆ ಥರದ್ದೆಲ್ಲ ಏನಿರಲಿಲ್ಲ. ಐ ಮೀನ್ ಆಬ್ವಿಯಸ್ಲಿ ಇಲ್ಲ ಸರ್, ಯಾಕೆಂದರೆ ತುಂಬ ಆ ಥರದಿಂದ ನೋಡಿದ್ದೀವಿ. ಬಟ್ ಅದೇ ನಾನು ಹೇಳ್ದಂಗೆ ಇದು ಆಗಿದ್ದು ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಆ್ಯಂಡ್ ರೇಣುಕಾಸ್ವಾಮಿ ಅವ್ರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ಕೇಳ್ಕೊಬೋದು ಅಷ್ಟೇ. ನವಗ್ರಹ ಸಂದರ್ಭದಲ್ಲಿ ದರ್ಶನ್ ಅವರು ನಿಮ್ಮೊಟ್ಟಿಗೆ ಹೇಗಿರ್ತಾ ಇದ್ರು ಅಂತ ಇಡೀ, ಯಾಕಂದರೆ ಅವ್ರ ಜೊತೆ ಇದ್ದಾರೆ ಅಂತಂದರೆ ಏನೋ ಒಂಥರ ಬ್ರದರ್ಲಿ ಹುಡ್ಡು ಆ ಥರದೊಂದು ಪ್ರೀತಿಯನ್ನು ಕೊಡ್ತಾಯಿದ್ರು. ನಿಮ್ಮ ಜೊತೆ ಹೇಗಿರ್ತಾ ಇದ್ರು ಅಂತ? ತುಂಬ ಚೆನ್ನಾಗಿದ್ದೀವಿ. ಒಂದು ಫ್ಯಾಮಿಲಿ ಥರ ಇದ್ರಿ. ನವಗ್ರಹ ಟೈಮಲ್ಲಂತೂ ಐ ಥಿಂಕ್ ತುಂಬ ಚೆನ್ನಾಗೆ ಒಂಥರ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ಪ್ರತಿಯೊಬ್ಬರೂ ಒಂದು ಸ್ವಂತ ತಮ್ಮನ ಥರ ಅದು ಇಷ್ಟು ಪ್ರತಿಯೊಬ್ಬರಿಗೂ ಆ ಥರ ಟ್ರೀಟ್ ಮಾಡ್ತಿದ್ರು. ಎಲ್ಲೂ ಒಂದು ಕಡೆ ಅವ್ರಿಗೆ ಆ ಭೇದ ಭಾವ ಇಲ್ಲ, ಹೊಸಬ ಹುಡುಗ ಇಲ್ಲ, ದೊಡ್ಡವರು ಇಲ್ಲ, ಚಿಕ್ಕವರು, ಆ ಥರ ಏನೂ ಇರಲಿಲ್ಲ. ಸೊ ಎಲ್ರಿಗೂ ತುಂಬ ಚೆನ್ನಾಗಿದ್ರು. ತುಂಬ ಎಲ್ಲರೂ ಅವ್ರ ಜೊತೆಗಿರೋರು ಎಲ್ಲ ತುಂಬ ಚೆನ್ನಾಗಿದ್ರು. ಆ್ಯಂಡ್ ಇತ್ತೀಚೆಗೆ ಮಾತ್ರ ನಾನು ಆ್ಯಕ್ಚುಲಿ ಅವ್ರ ಬರ್ಡೇಗೆ ಸಿಕ್ಕಿದ್ದು. ಆಮೇಲೆ 25ನೇ ವರ್ಷದ್ದು ಆ ಟೈಮಲ್ಲಿ ಫಂಕ್ಷನ್ ಸಿಕ್ಕಿದ್ದು. ಯಾಕಂದರೆ ನಾನು ಸ್ವಲ್ಪ ಬೇರೆ ಸಿನಿಮಾಗಳು ಬ್ಯುಸಿ ಇದ್ದರಿಂದ ಮೀಟ್ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ನಾವು ಮೊದಲೆಲ್ಲ ತುಂಬ ರೆಗ್ಯುಲರಾಗೆಲ್ಲ ಮೀಟ್ ಮಾಡ್ತಾಯಿದ್ವಿ. ಈ ಕೋಪ ಅನ್ನೋದು ನವಗ್ರಹ ಟೈಮಲ್ಲಿ ಆ ಥರದ್ದು ಕಾಣಿಸ್ತಾ ಇತ್ತಾ ಅಂತ ಅವ್ರದ್ದು? ಇಲ್ಲ, ಆ ಥರ ಏನಿಲ್ಲ. ಅಲ್ಲಿ ಕೋಪ ಅನ್ನೋದು ಆ ಥರ ಏನಿರ್ತಿರಲಿಲ್ಲ. ಯಾಕೆಂದರೆ ನಾನು ಅವಾಗಲೇ ಎಲ್ಲರ ಜೊತೆನೂ ಚೆನ್ನಾಗಿದ್ರು. ಆಮೇಲೆ ಕೆಲಸದ ವಿಷಯ ಬಂದಾಗ ತುಂಬ ಶ್ರದ್ಧೆಯಿಂದ, ಆಮೇಲೆ ತುಂಬ ಸ್ಟ್ರಿಕ್ಟ್ ಆಗಿದ್ರು. ನನಗೂ ಅಷ್ಟೇ ಫಸ್ಟ್ ಪಿಕ್ಚರ್ ಮಾಡ್ತಾ ಇರೋ ಹಿಂಗಿರಿ ಹಂಗಿರಿ ಅಂತ ತುಂಬ ಅಡ್ವೈಸ್ ಮಾಡಿ, ಸೊ ಈ ಥರ ಎಲ್ಲ ಇದು ಮಾಡ್ತಿದ್ರು. ಸೊ ಆ ಟೈಮಲ್ಲೆಲ್ಲ ಏನಿರಲಿಲ್ಲ. ಆಮೇಲೆ ಯಾವತ್ತೂ ಕೋಪ ಅದೆಲ್ಲ ನಾವು ಆ ಥರ ಎಲ್ಲ ನೋಡೇ ಇಲ್ಲ. ಇದನ್ನು ನೋಡೇ ಇಲ್ಲ. ಯಾಕಂದರೆ ಎಲ್ಲರ ಜೊತೆನೂ ಚೆನ್ನಾಗಿರ್ತಿದ್ರು, ಎಲ್ಲರೂ ಚೆನ್ನಾಗಿ ನೋಡ್ಕೊತಿದ್ರು. ಮನೆ ಕೆಲಸದವ ಮಾಡೋದ್ರಿಂದ ಹಿಡಿದು, ತೋಟದಿಂದ ಹಿಡಿದ್ರು, ಫ್ರೆಂಡ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ತುಂಬ ಒಂದೊಳ್ಳೆ ಗೌರವ, ಒಂದೊಳ್ಳೆ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಈಗಲೂ ಅಷ್ಟೇ ಎಲ್ಲರ ಮಾತಲ್ಲಿ ಬರೋ ವಿಷಯ ಒಂದೇ, ಅಂದರೆ ದರ್ಶನ್ ಅವರ ಸುತ್ತಮುತ್ತ ಇರೋಂಥ ಗ್ಯಾಂಗಿಂದ ಸ್ವಲ್ಪ ಅವ್ರಿಗೆ ಈ ಥರದೊಂದು ಸಮಸ್ಯೆಗಳು ಎದುರಾಗ್ತಿರೋಂಥದ್ದು ಅಂತ? ಇಲ್ಲ ಸರ್, ಅದನ್ನೆಲ್ಲ ಮಾತಾಡೋಷ್ಟು ದೊಡ್ಡವನಲ್ಲ. ಯಾಕಂದರೆ ಎಲ್ಲರೂ ಫ್ರೆಂಡ್ಸೇ. ಸೊ ನಾವು ಅವ್ರ ಜೊತೆ ಕಾಲ ಕಳೆದಿದ್ದೀವಿ. ಸೊ ಅದೆಲ್ಲ ನಾನು ಹೇಳೋದು ತಪ್ಪಾಗುತ್ತೆ. ಸೊ ಆ ಥರದ್ದಿದ್ದೇನಿಲ್ಲ. ಬಟ್ ಅದೇ ಹೇಳ್ದಂಗೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಇದು ಆಗಿರೋದು. ಇಟ್ಸ್ ಅನ್ಫಾರ್ಚುನೇಟ್ ಅಷ್ಟೇ. ಈ ಪ್ರಕರಣ ಆದ ತಕ್ಷಣ ತಂದೆಯವ್ರಿಗೂ ವಿಚಾರ ಗೊತ್ತಿರುತ್ತೆ. ಏನಂತ ಹೇಳಿದ್ರು ತಂದೆಯವರು ವಿಚಾರ? ಏನಿಲ್ಲ ಸರ್, ಅದೇ ಇದು ಆಗಬಾರ್ದಿತ್ತು. ತುಂಬ ನೋವಾಯ್ತು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ತುಂಬ ಹತ್ರದಿಂದ ನಾವು ನೋಡ್ತೀವಲ್ಲ. ಸೊ ಅದೊಂದೇ ಬೇಜಾರು ಎಲ್ಲರಿಗೂ. ನೀವೇನಾದರೂ ಹೋಗೋತ್ರ ಭೇಟಿ ಆಗುತ್ತೆ? ಆ್ಯಕ್ಚುಲಿ ಫಸ್ಟ್ ಡೇನೇ ಹೋಗಿದ್ವಿ, ಟ್ರೈ ಮಾಡಿದೆ. ಬಟ್ ಅಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿತ್ತು, ಯಾರನ್ನೂ ಬಿಡ್ತಾ ಇರಲಿಲ್ಲ. ಆ್ಯಂಡ್ ಇವಾಗ ಐ ಥಿಂಕ್ ಅವ್ರ ಫ್ಯಾಮ್ಲಿಗೆ ಪರ್ಮಿಷನ್ ಇದೆ. ಆ್ಯಂಡ್ ವಿನೋದ್ ಪ್ರಭಾಕರ್ ಅವರು ಹೋಗಿದ್ರು ಇವತ್ತು. ಸೊ ಹೋಗ್ಬೇಕು ಖಂಡಿತ. ಅದೇನು ಯಾವ ಥರ ಪರ್ಮಿಷನ್ ಕೇಳಿಕೊಂಡು ಅದು ಹೆಂಗೆ ಅಂತ ಹೋಗಿ ಮಾತಾಡ್ಸ್ಕೊಂಬರ್ಬೇಕು. ಇದಿಷ್ಟು ಧರ್ಮಕೀರ್ತಿ ರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.